ಇಲೆಕ್ಷನ್ ಬರುವಾಗ ತಮ್ಮ ಕೋವಿಗಳನ್ನು ಕೊಂಡೋಗಿ ಸ್ಟೇಷನಲ್ಲಿರುವಂಥ ಒಂದು ಕಾರ್ಯಕ್ರಮ. ಅದು ಯಾಕಂತ ಗೊತ್ತಿಲ್ಲ. ಈ ಬಗ್ಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿಯನ್ನು ನಮ್ಮ DC ಅವರಿಗೆ, SP ಅವರಿಗೆ ಸಲ್ಲಿಸಿದ್ದೇವೆ. ಆದರೆ ಅದರ ಬಗ್ಗೆ ಏನು ಪ್ರಯೋಜನ ಆಗಲಿಲ್ಲ. ಹಾಗಾಗಿ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಕೋವಿ ಬಳಕೆದಾರರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದರ ಅಧ್ಯಕ್ಷರು ನಮ್ಮ ಮುಗುವ ಮಾಬಲಗಟ್ಟು, ಹಾಗೆ ಅದರ ಕಾರ್ಯದರ್ಶಿಗಳಾದ ನಂದಾವರ, ಹಾಗೆ ಸದಸ್ಯರುಗಳು ಮತ್ತು ಶಿವಚಂದ್ರ ಮತ್ತು ಜಯಪ್ರಕಾಶ್ ರೈ ನೂಜಿಬೈ. ನಮ್ಮ ಸದಸ್ಯರು ನ್ಯಾಯಾಲಯಕ್ಕೆ ಹೋಗಿ ಅವರಿಗೆ ನ್ಯಾಯಾಲಯದಿಂದ ನಿಮ್ಮ ಯಾವುದೇ ಪರವಾನಗಿ ಇರುವಂಥ ಕೋವಿಗಳನ್ನು ನೀವು ಇಟ್ಟುಕೊಳ್ಬಹುದು ಅಂತ ಹೇಳುವ ಆದೇಶವನ್ನು ನ್ಯಾಯಾಲಯ ಕೊಟ್ಟಿದೆ, ನಮ್ಮ ಉಚ್ಚ ನ್ಯಾಯಾಲಯ ರಾಜ್ಯದ. ಹಾಗೆ ಉಳಿದವರು ಇನ್ನು ಫುಲ್ಲು ನಮ್ಮ ಇಡೀ ಸಮಿತಿ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೇವೆ. ಇದನ್ನು ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಕೋವಿ ಕೊಟ್ಟಂತಹ ಉದ್ದೇಶ ಎರಡು ಉದ್ದೇಶ. ಒಂದು ನಮ್ಮ ಬೆಳೆ ರಕ್ಷಣೆಗೆ ಅಂತೇಳಿ, ಇನ್ನೊಂದು ನಮ್ಮ ಆತ್ಮರಕ್ಷಣೆಗೆ ಅಂತೇಳಿ ಕೊಟ್ಟದ್ದು. ಎರಡು ಉದ್ದೇಶಕ್ಕಾಗಿ ನಮ್ಮ ಕೋವಿಯನ್ನು ಕೊಟ್ಟಿದ್ದಾರೆ. ಅದು ಪ್ರತಿ ಸಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹೀಗೆ ಬೇರೆ ಬೇರೆ ಚುನಾವಣೆ ಬಂದ ತಕ್ಷಣ ಒಂದು ತಿಂಗಳ ಮುಂದೆ, ಈ ಸಲ 2 ತಿಂಗಳ ಹಿಂದೆ ಏಪ್ರಿಲ್ 21-31 1ರ ಒಳಗೆ ಕೊಡಬೇಕು ಅಂತ ಹೇಳಿದ್ದನ್ನು ಮಾರ್ಚ್ 10ರ ನಂತರವೇ ಪ್ರಾರಂಭ ಮಾಡಿದ್ದಾರೆ. ಕಿರುಕುಳ ಕೊಟ್ಟದ್ದು ಅವರಿಗೆ. ಗಣ್ಣು ತಂದಿಡಿ ದಿವಸದಲ್ಲಿ 1 ಸಲ 2 ಸಲ 3 ಸಲ ತಂದು ಇಟ್ಟಿದ್ದಾರೆ. ನಮ್ಮ ಪ್ರತಿಯೊಂದು ರೈತರ ಪಂಪ್ ಸೆಟ್ಟು ರೈತರ ಮನೆಯ ಅಂಗಳದಲ್ಲಿ ಇರುವುದಿಲ್ಲ. ನನ್ನದು ನನ್ನ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಪಂಪ್ ಸೆಟ್. ರಾತ್ರಿ ಕರೆಂಟ್ ಹೋದರೆ ನನಗೆ ಅದು ನಾನು ಹೋಗ್ಬೋದು, ನಾನು ಮನೆಯಲ್ಲಿ ಒಬ್ಬನೇ ಇರುವಂಥದ್ದು. ಪಂಪ್ ಸೆಟ್ ಚಾಲು ಮಾಡಲಿಕ್ಕೆ ಹೋಗಬೇಕಾದ್ರೆ ನಾನು ಒಬ್ಬನೇ ಹೋಗಬೇಕು. ಈ ಮಧ್ಯರಾತ್ರಿ ಹೋಗಿ ನನಗೆ ಭಾಳ ಕಷ್ಟ ಆಗ್ತದೆ. ಈ ದಾರಿಯಲ್ಲಿ ಹಂದಿಗಳ ಕಾಟ, ಬೇರೆ ಬೇರೆ ಪ್ರಾಣಿಗಳ ಕಾಟ, ಇದಕ್ಕೆ ನಮಗೊಂದು ದೊಡ್ಡ ಅಸ್ತ್ರವಾಗಿ ಅದಿತ್ತು. ಒಂದು. ಎರಡನೇದು, ನಮ್ಮ ಗ್ರಾಮದಿಂದ ಪಂಪ್ ಸೆಟ್ನಲ್ಲಿದ್ದಂತಹ ಪಂಪನ್ನು ಕತ್ತುಕೊಂಡು ಹೋಗಿದ್ದಾರೆ. 3-4 ಸಲ ಕಂಪ್ಲೇಂಟ್ ಕೊಟ್ಟಾಯಿತು. ಅದರ ಬಗ್ಗೆ ಯಾವುದೇ ಪೊಲೀಸರಲ್ಲಿ ತಲೆಬಿಸಿಲ್ಲ. ಚುನಾವಣೆ ಘೋಷಣೆ ಆದ ತಕ್ಷಣ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಕಿರುಕುಳ ಕೊಟ್ಟು ನಮ್ಮ ಬಗ್ಗೆ ಭಾಳ ಬೆದರಿಕೆಯನ್ನು ಕೂಡ ಹಾಕಿಕೊಂಡು ನಮ್ಮ ಕೋವಿಗಳನ್ನು ಅವರು ತಗೊಳ್ತಾರೆ. ಅದು ಇಲ್ಲಿ ಅವಾಗ ಜೂನು 10ರ ನಂತರ ಇದೆ. ಈ ಸಲ ನಮಗೆ ತುಂಬ ಬೇಸರ ಆದ ಕಾರಣ ನಾವು ಈ ಸಲ ನಮ್ಮ ಈ ಹೋರಾಟ ಸಮಿತಿಯ ಮುಖಾಂತರ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನಮಗೆ ಸಿಗುವಂತಹ ನ್ಯಾಯವನ್ನು ನಾವು ಪಡ್ಕೊಳ್ತೇವೆ ಅಂತೇಳಿ ನಾವು ಖಂಡಿತವಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಲ್ಲದೆ ಚುನಾವಣೆಯನ್ನು ಕೂಡ ನಾವು ಬಹಿಷ್ಕಾರ ಮಾಡ್ತೇವೆ.